Hello guys, in this video I am going to discuss about quant strategy. This video is going to be in Kannada. Who can't understand, they can just go through the slides. There I had mentioned everything in English. So let's begin. ಸೊ ನಮಸ್ಕಾರ ಎಲ್ರಿಗೂ. ತುಂಬ ಜನ ಮ್ಯಾಥ್ಸ್ ಸ್ಟ್ರಾಟಜಿ ಕೇಳ್ತಿದ್ರು. ಅಂದರೆ ಹೇಗೆ ಓದೋದು ಬಿಗಿನರ್ಸ್ ನಾವು, ಅಥವಾ ನಾವು ತುಂಬ ದಿನ ಓದ್ತಿದ್ವಿ ಬಟ್ ಅರ್ಥಮೆಟಿಕ್ ಆಗ್ತಿಲ್ಲ, ಸ್ಪೀಡ್ ಬರ್ತಿಲ್ಲ ಅಂತ. ಸೊ ಅದಕ್ಕೆ ಸಿಂಪಲ್ ಆಗಿ ಒಂದು ಸ್ಟ್ರಾಟಜಿ ಇದೆ. ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನೀವು ಫಾಲೋ ಮಾಡಿದರೆ. ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಅಂಡ್ ಎಂಡಲ್ಲೇ ಕನ್ಕ್ಲೂಷನ್ ಇರುತ್ತೆ. ಸೊ ನೀವು ಅದನ್ನೇ ಮಿಸ್ ಮಾಡ್ಕೊಂಡ್ರೆ ಯೂಸ್ ಇಲ್ಲ ಸ್ಟ್ರಾಟಜಿ ನೋಡಿದ್ರು. ಸೊ ಈಗ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಫಸ್ಟ್ ಇದನ್ನ ನಿಮಗೆ ಯಾರು ಅಂದರೆ ಹೇಳ್ಕೊಡ್ಬೋದು. ಇದು ಫ್ರಾಕ್ಷನ್ ವ್ಯಾಲ್ಯೂಸ್ಗೆ ಟ್ರಿಕ್ಸ್ ಇದೆ ನೆನ್ಪಿಟ್ಕೊಳ್ಳೋಕ್ಕೆ, ಅದು ಹೇಗೆ ತೆಗೆಯೋದು ಅಂತ. ಅದು ಬೇಕಿದ್ರೆ ನಾನೇ ಒಂದು ಕ್ಲಾಸ್ ಮಾಡ್ಬಿಟ್ಟು ಹಾಕ್ತೀನಿ. ಬಟ್ ಟೇಬಲ್ 20ವರೆಗೂ ಸ್ಕ್ವೇರ್ ನಂಬರ್ ಇರುತ್ತಲ್ಲ ಅದನ್ನು 30ರವರೆಗೂ, ಕ್ಯೂಬ್ಸ್ 20ರವರೆಗೂ ಇದನ್ನ ನೀವು ಮ್ಯಾಂಡೇಟರಿ ಕಲಿಬೇಕು, ಮೊದಲೇ ಕಲಿಬೇಕು. ಒಂದೇ ಸಲ ಕಲಿಯೋಕ್ಕಾಗಲಿಲ್ಲ ಅಂದರೆ ನಿಧಾನಕ್ಕೆ ಕಲಿಯಿರಿ. ಡೈಲಿ ಒನ್ ಟೇಬಲ್ ಅಥವಾ 5 ಸ್ಕ್ವೇರ್ ವ್ಯಾಲ್ಯೂಸು, 5 ಕ್ಯೂಬ್ ವ್ಯಾಲ್ಯೂಸ್ ಆ ಥರ ಕಲ್ತ್ಬಿಟ್ಟು ಬೇಗ ಇಷ್ಟು ವ್ಯಾಲ್ಯೂಸ್ನ ನೀವು ಕಲಿತ್ರೆ ನಿಮ್ದು ಆಲ್ಮೋಸ್ಟ್ ಪ್ರಿಲಿಮ್ಸಲ್ಲಂತೂ 5 to 10 ಮಾರ್ಕ್ಸ್ ಅಂತೂ ಬಂತು ಅಂತ 35ಕ್ಕೆ. ಸೊ ಈಗ ನೆಕ್ಸ್ಟ್ ಹೋಗೋಣ. ಸಿಲೆಬಸ್ ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕು. ಸಿಲೆಬಸ್ ಏನು ಅಂದರೆ ಸ್ಪೀಡ್ ಮ್ಯಾಥ್ಸು ಪ್ರಿಲಿಮ್ಸಲ್ಲಿ 10 to 15 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ? ಪ್ರಿಲಿಮ್ಸಲ್ಲಿ 10 ಮಾರ್ಕ್ಸಿಗಂತೂ ಇರುತ್ತೆ. 10 to 15 ಆ ರೇಂಜಲ್ಲಿ ಇರುತ್ತೆ. ಪ್ರಿಲಿಮ್ಸಲ್ಲಿ ಎಸ್ ಬಿ ಐ ಕ್ಲರ್ಕಲ್ಲಿ ಇರ್ಬೋದು. ಪ್ರಿಲಿಮ್ಸ್ ಲೆವೆಲಲ್ಲಿ ಸ್ಪೀಡ್ ಮ್ಯಾಥ್ಸ್ ಇರುತ್ತೆ. ಅಂಡ್ ಅದರಲ್ಲಿ ಏನು ಅಂದರೆ ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್. ಸಿಂಪ್ಲಿಫಿಕೇಶನ್ ಅಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ಕೊಡಬೇಕು ನೀವು ಕ್ವಶನ್ಗೆ. ಅಪ್ರಾಕ್ಸಿಮೇಷನ್ ಅಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹಾಕಿದ್ರು ಆಗುತ್ತೆ. ಅಂಡ್ ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸು. ಅಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ತುಂಬ ಈಸಿಯಾಗಿ ಸ್ಟೆಪ್ಗಳಿದ್ದಾವೆ, ಅಂದರೆ ಟ್ರಿಕ್ಸ್ಗಳಿದ್ದಾವೆ. ಅದನ್ನು ಬೇಕಿದ್ರೆ ಹೇಳೋಣ ಮುಂದೆ. ಸೊ ಇದಿಷ್ಟು ಸ್ಪೀಡ್ ಮ್ಯಾಥ್ಸು. ಇಷ್ಟು ಓದಿದ್ರೆ ನಿಮಗೆ 10 ಮಾರ್ಕ್ಸ್ ಅಂತೂ ಬರುತ್ತೆ. ಸೊ ಈಗ ಅರ್ಥಮೆಟಿಕ್ ಸಿಲೆಬಸ್ಸಿಗೆ ಹೋಗೋಣ. ಸೊ ಅರ್ಥಮೆಟಿಕ್ ಇಲ್ದೇ ಎಕ್ಸಾಮ್ ಪಾಸ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಬಟ್ ಅರ್ಥಮೆಟಿಕಲ್ಲಿ ಸ್ವಲ್ಪ ಮ್ಯಾಂಡೇಟರಿ ಕಾನ್ಸೆಪ್ಟ್ಸ್ ಇದೆ, ಇದಂತೂ ಗೊತ್ತಿರಬೇಕು. ಯಾವುದು ಗೊತ್ತಿಲ್ಲ ಅಂತ ಅಂದ್ರೂ ಅಂತ. ಸೊ ಅದನ್ನ ನಾನು ಹೇಳ್ತೀನಿ. ಈಗ ಅರ್ಥಮೆಟಿಕ್ ಟಾಪಿಕ್ಸಲ್ಲಿ ಏನೇನಿದೆ ಅಂದರೆ ಈ ಆರ್ಡ್ರಲ್ಲೇ ಓದಿ ನೀವು ಓದಬೇಕಿದ್ರೆ. ಪರ್ಸೆಂಟೇಜ್ ಇದೆ, ರೇಷಿಯೋ ಪ್ರಪೋರ್ಷನ್, ಆವರೇಜಸ್, ಪಾರ್ಟ್ನರ್ಶಿಪ್, ಏಜಸ್, ಮಿಕ್ಸ್ಚರ್ ಎಲಿಗೇಷನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ನಿಮಗೆ ಓದೋಕ್ಕಾಗಲಿ ಅಂದರೆ ನಿಮ್ಮ ಪೇರೆಂಟ್ಸ್ ಕೇಳಿ, ಅವರೇ ಎಲ್ಲ ಟ್ಯೂಟರ್ಗಿಂತ ಅವರೇ ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ ಸಿಂಪಲ್ ಇಂಟ್ರೆಸ್ಟ್ನ. ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಬೋಟ್ ಆ್ಯಂಡ್ ಸ್ಟ್ರೀಮ್, ಟ್ರೈನ್ ಪ್ರಾಬ್ಲಮ್, ಟೈಮ್ ವರ್ಕ್, ಪ್ರೊಬಬಿಲಿಟಿ, ಪರ್ಮುಟೇಷನ್ ಕಾಂಬಿನೇಷನ್, ಮೆನ್ಸುರೇಷನ್. ಅಯ್ಯೋ ಇಷ್ಟೊಂದು ಇದೆಯಲ್ಲ ಅಂತ ಅನ್ಕೋಬೇಡಿ. ಇದನ್ನ ಟೋಟಲ್ ಆಗಿ ನಾವು 4 ಪಾರ್ಟ್ ಮಾಡ್ಬೋದು, ಅಂದರೆ ಗ್ರೂಪ್ ಮಾಡ್ಬೋದು. ಈ ಗ್ರೂಪ್ ಓದಿದ್ರೆ, ಈ ಗ್ರೂಪಲ್ಲಿ ಫಸ್ಟ್ 1 ಸೆಕೆಂಡ್ ಓದಿದ್ರೆ ಇದಿಷ್ಟು ಈಸಿ ಆಗುತ್ತೆ. ಏನು? ಪರ್ಸೆಂಟೇಜು, ರೇಷಿಯೋ ಪ್ರಪೋರ್ಷನ್ನು, ಆವರೇಜಸ್ಸು, ಏಜಸ್ಸು, ಪಾರ್ಟ್ನರ್ಶಿಪ್. ಇಷ್ಟು ಓದಿದ್ರೆ ಈ ಗ್ರೂಪ್ ಮುಗೀತು. ಇದನ್ನೆಲ್ಲ ನಾವು ಒಂದೇ ಚಾಪ್ಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಅದೇ ಥರ ಒಂದೇ ಚಾಪ್ಟರ್ ಅದು. ನೆಕ್ಸ್ಟ್ ಸ್ಪೀಡ್, ಟೈಮ್, ಡಿಸ್ಟೆನ್ಸ್, ಬೋಟ್ ಆ್ಯಂಡ್ ಸ್ಟ್ರೀಮ್, ಟ್ರೈನ್ ಪ್ರಾಬ್ಲಮ್ಸ್ ಏನೇನಿದೆ ಅದು ಎಲ್ಲ ಒಂದೇ ಪ್ರಾಬ್ಲಮ್, ಒಂದೇ ಕಾನ್ಸೆಪ್ಟಲ್ಲಿ ಬರುತ್ತೆ. ಓಕೆನಾ? ಪ್ರಾಬಬಿಲಿಟಿ, ಪರ್ಮುಟೇಷನ್ ಕಾಂಬಿನೇಷನ್, ಮೆನ್ಸುರೇಷನ್ ಇದು ಸಪ್ರೇಟಾಗಿ ಟ್ರೀಟ್ ಮಾಡ್ಬೋದು. ಪ್ರಾಬಬಿಲಿಟಿ ಓದಲೇಬೇಕಾ, ಪರ್ಮುಟೇಷನ್ ಕಾಂಬಿನೇಷನ್ ಓದಲೇಬೇಕಾ ಅಂತ ಅಂದರೆ ನಿಮ್ಮ ಚಾಯ್ಸ್. ಸ್ಕಿಪ್ ಮಾಡೋಕ್ಕೂ ಮಾಡ್ಬೋದು. ನಾನು ಸ್ಕಿಪ್ ಮಾಡಿದ್ದೀನಿ. ಮೆನ್ಸುರೇಷನ್ ಓದಬೇಕು. ನಾನು ಆ್ಯಕ್ಚುಲಿ ಇಲ್ಲಿವರೆಗೂ ಮಾತ್ರ ಓದಿರೋದು. ಇದರಲ್ಲೂ ಸಿಂಪಲ್ ಇಂಟ್ರೆಸ್ಟ್ ಓದಿದ್ದೀನಿ, ಕಾಂಪೌಂಡ್ ಇಂಟ್ರೆಸ್ಟ್ ಓದಿಲ್ಲ. ಆ್ಯಂಡ್ ಮೆನ್ಸುರೇಷನ್ ಓದಿ, ಈಸಿ ಇರುತ್ತೆ. ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಮೆನ್ಸುರೇಷನ್ ಫಾರ್ಮುಲಾಗಳ ಓದ್ಕೊಂಡ್ರೆ ಸಾಕು. ತುಂಬ ಡೀಪಾಗಿ ಏನು ಬೇಡ. ಸಿಂಪಲ್ ಇದ್ರೆ ಅಟೆಂಡ್ ಮಾಡೋಣ, ಇಲ್ಲಾಂದರೆ ಸ್ಕಿಪ್ ಮಾಡೋಣ. ಇಲ್ಲ ಮೇನ್ಸ್ ಲೆವೆಲ್ ನಿಮ್ಮದೇ ಮ್ಯಾಥ್ಸೇ ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಮಾಡ್ಕೋತೀರಾ ಅಂತಂದರೆ ಇದೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಸೊ ಇದಿಷ್ಟು ಗ್ರೂಪ್ ಇದೇ ಆರ್ಡ್ರಲ್ಲಿ ಓದಿ, ಯಾಕೆಂದರೆ ಇದು ಒಂದು ಚಾಪ್ಟರ್ 2, 3, 4 ಪಾರ್ಟಾಗಿ ಆರಾಮಾಗಿ ಹೇಳ್ಬೋದು. ಸೊ ಈಗ ಸೋರ್ಸ್ ಹೇಳ್ತೀನಿ, ಫ್ರಮ್ ಬಿಗಿನರ್ಸಿಗೂ ಹೇಳ್ತೀನಿ, ಪ್ರೋ ಲೆವೆಲಲ್ಲಿ ಆಗೋರಿಗೂ ಹೇಳ್ತೀನಿ. ಸೊ ಬೇಸಿಕ್ಕು, ನೀವು ಬಿಗಿನರ್ಸ್ ಆದರೆ ಸಿಂಪ್ಲಿಫಿಕೇಷನ್ಗೆಲ್ಲ ಟ್ರಿಕ್ಸು, ಸ್ಕ್ವೇರ್ ವ್ಯಾಲ್ಯೂಸ್ ಹೇಗೆ ತೆಗೆಯೋದು, ಈಗ 30ವರೆಗೂ ಕಲ್ತಿರ್ತೀರಾ. ಬಟ್ ನಿಮಗೆ 150, 125ವರೆಗೂ ಸ್ಕ್ವೇರ್ ವ್ಯಾಲ್ಯೂ ತೆಗಿಯೋಕ್ಕೆ ಬರಬೇಕು, ಸ್ಕ್ವೇರ್ ರೂಟ್ ವ್ಯಾಲ್ಯೂ ತೆಗಿಯೋಕ್ಕೆ ಬರಬೇಕು. ಯಾವುದೇ ಬಿಗ್ ನಂಬರ್ ಕೊಟ್ಟರು, ಲೈಕ್ 1, 6, 8, 9 ಅಂತ ಕೊಟ್ಟರೆ ಅದ್ರದ್ದು ರೂಟ್ ವ್ಯಾಲ್ಯೂ ನಿಮಗೆ 41 ಅಂತ ಗೊತ್ತಿರಬೇಕು. ಸೊ ಇದನ್ನೆಲ್ಲ ಟ್ರಿಕ್ಗಳನ್ನ ಸಿಂಪ್ಲಿಫಿಕೇಷನಲ್ಲಿ ಎಲ್ಲರೂ ಸೇಮೇ ಮಾಡಿರ್ತಾರೆ. ಯಾರೂ ಹೊಸ ಟ್ರಿಕ್ ಅಂತೂ ಅವರಾಗೆ ಏನಂತಾರಲ್ಲ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ. ಸೊ ಇರೋ ಟ್ರಿಕ್ಗಳೇ ಎಲ್ಲರೂ ಮತ್ತೆ ಇದು ಮಾಡಿರ್ತಾರೆ. ಸೊ ಡೋಂಟ್ ವರಿ, ನೀವು ಯಾವ್ದಾದ್ರು ಒಂದು ವಿಡಿಯೋ ನೋಡಿದರೆ ಸಾಕು ಟ್ರಿಕ್ಸಿಗೆ. ಆ್ಯಂಡ್ ಟ್ರಿಕ್ಸ್ ಮೇಲೆ ತುಂಬ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ಎಕ್ಸಾಮಲ್ಲಿ
ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಟ್ರಿಕ್ನ ನೆನಪಿಸ್ಕೊಳ್ಳೋಕ್ಕೆ ಟೈಮ್ ವೇಸ್ಟ್ ಮಾಡೋ ಟೈಮಲ್ಲಿ ಆ ಕ್ವಶನ್ನೇ ಸಾಲ್ವ್ ಮಾಡ್ಬೋದು. ಬಟ್ ಗೊತ್ತಿರಬೇಕು, ಕೆಲವೊಂದು ಟ್ರಿಕ್ ಅಂತೂ ಗೊತ್ತಿರಬೇಕು. ಸೊ 0 to ಹೀರೋ ಇದು ಅಡ್ಡ 24/7 ತುಂಬ ಬೇಸಿಕ್ಕಿಂದ ನೆಕ್ಸ್ಟ್ ತುಂಬ ಹೈ ಲೆವೆಲಲ್ಲೂ ಹೇಳ್ಕೊಟ್ಟಿದ್ದಾರೆ. ಈ ಪ್ಲೇ ಲಿಸ್ಟ್ನ ಬಿಗಿನರ್ಸು ಫಸ್ಟ್ ಕಂಪ್ಲೀಟ್ ಮಾಡಿ, ಫುಲ್ ಕಂಪ್ಲೀಟ್ ಮಾಡಿ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಬೋರ್ ಆಗ್ಬೋದು, ಫುಲ್ ಒಂದ್ಸಲ ಕಂಪ್ಲೀಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಕ್ವಾಂಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಅರ್ಥಮೆಟಿಕ್ಸ್ ಓದಬೇಕು, ಮೈನ್ಸ್ ಲೆವೆಲಲ್ಲೂ ಓದಬೇಕು, ಟ್ರಿಕ್ಸು ಬೇಕು. ಅದೆಲ್ಲ ಅಂದರೆ ಕೌಶಿಕ್ ಸರ್ದು ಅರ್ಥಮೆಟಿಕ್ ಪ್ಲೇಸ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಅದನ್ನ ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ಮೋರ್ ದ್ಯಾನ್ ಎನಫ್. ನೆಕ್ಸ್ಟ್ ಇನ್ನು ಪ್ರಾಕ್ಟೀಸ್ಗೆ ಅವಾಗ ಕ್ಲಾಸ್ಗಳು ಬರ್ತಾ ಇರ್ತವೆ ಯೂಟ್ಯೂಬ್ ಚಾನಲ್ಗಳಲ್ಲಿ. ಯಾವ್ದಾರ ಒಂದು ಕ್ಲಾಸ್ ಓಪನ್ ಮಾಡಿ ಪಾಸ್ ಮಾಡಿ ಆ ಕ್ವಶನ್ನ ಸಾಲ್ವ್ ಮಾಡಾಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ. ಸೊ ಈಗ ಅರ್ಥಮೆಟಿಕ್ ಹೇಗೆ ಓದೋದು ಅಂತ ಹೇಳ್ತೀನಿ. ಈಗ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಸ್ಟ್ರಾಟಜಿ ಸ್ಪೀಡ್ ಮಾರ್ಕ್ಸಿಗೆ ಸಿಂಪಲ್ಲು, ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಡೈಲಿ ಪ್ರಾಕ್ಟೀಸ್ ಮಾಡಿ. ಈಗ 32 × 5 ಅಂತ ಅಂದರೆ ಎಲ್ಲರೂ ಟೈಮ್ ಕೊಟ್ಟರೆ ಮಾಡ್ತಾರೆ. ನೀವು 32 × 5 ಅಂತ ಹಿಂಗೆ ಬರೆಯೋ ಅಷ್ಟರೊಳಗೆ ಹೇಳ್ಬೇಕು 160 ಅಂತ. ಸೊ ಅಷ್ಟು ಸ್ಪೀಡ್ ಇರಬೇಕು. ಅಷ್ಟು ಸ್ಪೀಡ್ ಬೇಕು ಅಂದರೆ ಡೈಲಿ ಪ್ರಾಕ್ಟೀಸ್ ಬೇಕು. ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಮತ್ತು ಮಿಸ್ಸಿಂಗ್ ನಂಬರು ಆಲ್ಟರ್ನೇಟಿವ್ ಡೇ ಪಿಕ್ ಮಾಡಿ. ಬಟ್ ಪಿಕ್ ಮಾಡಿದ ದಿನ ಮಿನಿಮಮ್ 30 ಮಿನಿಟ್ಸ್ ಅದೇ ಕಾನ್ಸೆಪ್ಟಿಗೆ ಕೊಡಿ. ಫಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ನು ಒಂದು 30 ಮಿನಿಟ್ಸ್ ಕ್ಲಾಸ್ ಸಾಕು. ನಿಮಗೆ ಏನೇ ಇದ್ರೂ ಡೌಟು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕ್ಲಿಯರ್ ಆಗೋಗುತ್ತೆ. 30 ಮಿನಿಟ್ಸ್ ಕ್ಲಾಸ್ ಹೋಗಿದೆ. ಇನ್ನು ಉಳಿದಿದ್ದೆಲ್ಲ ನಿಮ್ಮ ಮೇಲೇ ಡಿಪೆಂಡ್. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು. ನಂಬರ್ ಸೀರೀಸು ಅಷ್ಟೇ, ಪ್ಯಾಟರ್ನ್ಗಳಿದೆ, ಸೇಮ್ ಪ್ಯಾಟರ್ನ್ಗಳೇ ರಿಪೀಟ್ ಆಗೋದು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸ್ಪೀಡ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ನೀವೀಗ ಬೋರ್ ಆಗಿದೆ, ಓದ್ತಿದ್ದೀರಾ ತುಂಬ, ಬಟ್ ಓದೋಕ್ಕಾಗ್ತಿಲ್ಲ, ಯಾವಾಗಲೂ ಏನು ಓದೋದು ಅನಿಸಿದ್ರೆ ಮ್ಯಾಥ್ ಟ್ರಿಕ್ ಅಂತ ಒಂದು ಗೇಮ್ ಇದೆ ಪ್ಲೇಸ್ಟೋರಲ್ಲಿ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ ಗೇಮ್ನ ನಿಮಗೆ ಬೇಜಾರಾದಾಗ ಒಂದು 10 ಮಿನಿಟ್ಸ್ ಆಡಿ. ಅಂದರೆ ಅದು ಕ್ವಶನ್ಸ್ ಕೊಡುತ್ತೆ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಅದಕ್ಕೆ ಶಾರ್ಟ್ ಟ್ರಿಕ್ ಕೂಡ ಅದೇ ಕೊಡುತ್ತೆ. ಸೊ ತುಂಬ ಶಾರ್ಟ್ ಟ್ರಿಕ್ಗಳು ನಾನು ಅಲ್ಲೇ ಕಲ್ತಿರೋದು. ಸೊ ಅದೊಂದು ಯೂಸ್ಫುಲ್ ಇದೆ ನಿಮಗೆ. ಆ್ಯಂಡ್ ಇದು ಕಂಪಲ್ಸರಿ. ಆ್ಯಂಡ್ ಇದನ್ನು ಆಲ್ಟರ್ನೇಟಿವ್ ಡೇ ಪಿಕ್ ಮಾಡಿಬಿಟ್ಟು ಫುಲ್ಲು ಒಂದು 30 ಮಿನಿಟ್ಸ್ ಆದರೂ ಕೊಡಿ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗೆ. ಸೊ ಈಗ ಅರ್ಥಮೆಟಿಕ್ ಎಲ್ಲರಿಗೂ ಮೇಯ್ನ್ ಪ್ರಾಬ್ಲಮ್ ಅಂದರೆ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ ಅರ್ಥಮೆಟಿಕ್ ಮ್ಯಾಥ್ಸಲ್ಲಿ. ಯಾರ್ಯಾರು ಮ್ಯಾಥ್ಸ್ ವೀಕ್ ಇದೆ ಅವರಿಗೆ. ಸೊ ಇವಾಗ ಅರ್ಥಮೆಟಿಕ್ ಬಗ್ಗೆ ಮಾತಾಡೋಣ. ಅರ್ಥಮೆಟಿಕ್ ನಾನು ಸಿಂಪಲ್ ಮೆಥಡ್ ಹೇಳ್ತೀನಿ, ಇದು ನೀವು ಫಾಲೋ ಮಾಡಿದರೆ 100% ನಿಮಗೆ ವರ್ಕ್ ಆಗುತ್ತೆ. ಸೊ ಫಸ್ಟ್ ಯಾವ್ದಾರು ಒಂದು ಟಾಪಿಕ್ ಎತ್ಕೊಳ್ಳಿ. ಯಾವ ಥರ ಅಂದರೆ ಮೇಲೆ ಹೇಳಿದ್ದೀನಲ್ಲ ಆರ್ಡರು, ನಾನು ಕೊಟ್ಟಿರೋ ಆರ್ಡರು, ಆ ಆರ್ಡರಲ್ಲೇ ತೊಗೊಳ್ಳಿ. ಸೊ ಒಂದು ಟಾಪಿಕ್ ಎತ್ಕೊಂಡ್ರಿ ಅಂತಂದರೆ ಅದ್ರ ಬೇಸಿಕ್ನ ಸ್ಟೆಪ್ 1ನಲ್ಲಿ ಬೇಸಿಕ್ ಕ್ಲಿಯರ್ ಆಗಬೇಕು ನಿಮ್ಮದು. ಆ್ಯಂಡ್ ನಿಮ್ಮದೇ ಓನ್ ನೋಟ್ಸ್ ಆಗಬೇಕು. ಸೊ ಬೇಸಿಕ್ ಕ್ಲಿಯರ್ ಆಗಿ ನಿಮ್ಮದೇ ಓನ್ ನೋಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ? ಒಂದು ವಿಡಿಯೋ ಸೋರ್ಸ್ ತಗೊಳ್ಳಿ. ಈಗ ಪರ್ಸೆಂಟೇಜ್ ಎತ್ಕೋತೀರಾ, ಪರ್ಸೆಂಟೇಜ್ ಕ್ವಶನ್ಸ್ ಫಾರ್ ಬ್ಯಾಂಕ್ ಎಕ್ಸಾಮ್, ಯಾವ್ದಾದ್ರು ವಿಡಿಯೋ ಓಪನ್ ಮಾಡಿ, ಅವರು ಕ್ವಶನ್ಸ್ ಬರುತ್ತೆ, ಪಾಸ್ ಮಾಡಿ ಸಾಲ್ವ್ ಮಾಡಿ, ನಿಮಗೆ ಆಗಲಿಲ್ಲ ಅಂದರೆ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಸ್ಟೆಪ್ಪು ಯಾವ್ದಾರ PDF ತಗೊಳ್ಳಿ. PDF ನಿಮಗೆ PDF ಬೇಕು ಅಂತ ಅಂದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ, ನಾನು ಬೇಕಾದ್ರೆ ಪ್ರೊವೈಡ್ ಮಾಡ್ತೀನಿ. ಸೊ ಟೈಮರ್ ಇಲ್ದಲೇ ಸಾಲ್ವ್ ಮಾಡಿ, ಅಂದರೆ ಟೈಮ್ ಹಿಡಿಯುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಟೈಮರ್ ಇಲ್ದಲೇ ಫಸ್ಟ್ ಸಾಲ್ವ್ ಮಾಡಿ ಆಯಿತಾ, ಸ್ಟೆಪ್ 3ಲಿ. ಅದಾದಮೇಲೆ ಸ್ಟೆಪ್ 4ಅಲ್ಲಿ ವಿತ್ ಟೈಮರ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ವಿತ್ ಟೈಮರ್ ಎಲ್ಲಿ ಸಾಲ್ವ್ ಮಾಡೋದು ಅಂತಂದರೆ ಸ್ಮಾರ್ಟ್ ಕಿಡಾದಲ್ಲಿ ಫ್ರೀ ಕ್ವಿಝಸ್ ಸೆಕ್ಷನಲ್ಲಿ ಫ್ರೀ ಆಗಿದೆ. ಸೊ ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ಪ್ರಮೋಷನ್ ಮಾಡೋವಷ್ಟು ಚಾನಲ್ ಇನ್ನೂ ಏನು ಬೆಳೆದಿಲ್ಲ. ಫ್ರೀ ಕ್ವಿಜ್ ಸೆಕ್ಷನಲ್ಲಿ ಪ್ರತಿಯೊಂದು ಅರ್ಥಮೆಟಿಕ್ ಟಾಪಿಕ್ಕಿಗೂ ಫ್ರೀ ಕ್ವಿಜ್ಗಳಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಟೈಮರ್ ಅದೇ ಆನ್ ಆಗುತ್ತೆ. ಸೊ ನೀವು ಸಾಲ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಈಗ ಅಲ್ಲಿವರೆಗೂ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅದನ್ನ ಅಲ್ಲೇ ಬಿಡಬಾರ್ದು. ನೀವು ಏನು ಬೇಸಿಕ್ ಇಲ್ಲಿ ನೋಟ್ಸ್ ಮಾಡಿದ್ದೀರಾ ಅದನ್ನು ಸ್ಟೆಪ್ 5ಅಲ್ಲಿ ಅಂದರೆ ಒಂದು ವೀಕ್ ಆದಮೇಲೆ ಕಾನ್ಸೆಪ್ಟ್ ಓದಿ ಮತ್ತೆ ಒಂದ್ಸಲ ರಿವೈಸ್ ಮಾಡಿ. ಆ್ಯಂಡ್ ಸ್ವಲ್ಪ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿ. ಈಗ ಇದು ಮುಗೀತು, ಸ್ಟೆಪ್ 5ವರೆಗೂ ನಿಮ್ದು ಒಂದು ಕಾನ್ಸೆಪ್ಟ್ ಮುಗೀತು. ಪಕ್ಕ ಈ ಸ್ಟೆಪ್ ಫಾಲೋ ಮಾಡಿದರೆ ನಿಮಗೆ ಕಾನ್ಸೆಪ್ಟಲ್ಲಿ ಡೌಟ್ ಉಳಿಯಲ್ಲ. ಆ್ಯಂಡ್ ಇನ್ನೂ ಅದು ಅಷ್ಟಕ್ಕೆ ಮಾಡಿಬಿಡ್ಬೇಕಂದ್ರೆ ಇಲ್ಲ, ಹೇಳ್ತೀನಿ ನೆಕ್ಸ್ಟ್ ಏನು ಅಂತ. ಸ್ಟೆಪ್ 6ಅಲ್ಲಿ ಏನು ಮಾಡಿ ಅಂದರೆ ನೆಕ್ಸ್ಟ್ ಟಾಪಿಕ್ ಪರ್ಸೆಂಟೇಜ್ ಆದಮೇಲೆ ರೇಷಿಯೋ ಪ್ರಪೋರ್ಷನ್ ಇದೆ ಅನಿಸುತ್ತೆ, ಅದನ್ನು ಪಿಕ್ ಮಾಡ್ತೀರಲ್ವಾ. ಅದನ್ನು ಪಿಕ್ ಮಾಡಿದ್ಮೇಲೆ ಅದ್ರದ್ದು ಸ್ಟೆಪ್ 1 ಮುಗಿಯುತ್ತೆ, ಸ್ಟೆಪ್ 2 ಮುಗಿಸ್ತೀರಾ. ಸ್ಟೆಪ್ 3ಗೆ ಬಂದಾಗ ವಿತೌಟ್ ಟೈಮರ್ ಮಾಡಬೇಕಿದ್ರೆ ಅದ್ರ ಪ್ರೀವಿಯಸ್ ಕಾನ್ಸೆಪ್ಟ್ ಪರ್ಸೆಂಟೇಜ್ ಇದೆಯಲ್ಲ, ಅರ್ಥ ಆಗ್ತಿದೆ ಅನ್ಕೋತೀನಿ ನಿಮಗೆ. ಪರ್ಸೆಂಟೇಜ್ದು ಮತ್ತೆ ಬೇಸಿಕ್ನ ರಿವೈಸ್ ಮಾಡಿ ಕ್ವಶನ್ ಸಾಲ್ವ್ ಮಾಡಿ. ಸೊ ನಿಮಗೆ ಪ್ರೀವಿಯಸ್ ಕಾನ್ಸೆಪ್ಟು ರಿವಿಷನ್ನು ಆಗಬೇಕು. ಸೊ ರಿವಿಷನ್ನು ಆಗುತ್ತೆ ಆ್ಯಂಡ್ ನ್ಯೂ ಕಾನ್ಸೆಪ್ಟ್ ಕೂಡ ಕಲಿತೀರಾ. ಆ್ಯಂಡ್ ಸೆಕ್ಷನಲ್ ಮಾರ್ಕ್ ಅವಾಗವಾಗ ಕೊಡ್ತಿರ್ತೀರ. ಸೊ ಅದರಿಂದ
ಆ ಕಾನ್ಸೆಪ್ಟು ನಿಮಗೆ ಮರ್ತೋಗಲ್ಲ. ಆ್ಯಂಡ್ ಈ ಒಂದು ಹೇಳ್ತೀನಿ, ಈ ಎಲ್ಲ ಕಾನ್ಸೆಪ್ಟ್ಗಳಲ್ಲೂ ಒಂದು 5 to 10 ಟೈಪ್ಸ್ ಕ್ವಶನ್ಸು, ಅದೇ ಟೈಪ್ ಕ್ವಶನ್ಸು ರಿಪೀಟ್ ಆಗೋದು ಎಲ್ಲರಿಗೂ. ಆ್ಯಂಡ್ ಅಗೈನ್ ನಂದು ಮ್ಯಾಥ್ಸ್ ಅಂತೂ ವೀಕ್ ಇದೆ, ಸೊ ನಾನು ಜಾಸ್ತಿ ಅರ್ಥಮೆಟಿಕ್ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಂದು ಪ್ರಿಲಿಮ್ಸಲ್ಲೆಲ್ಲ ಟಾರ್ಗೆಟ್ ಇರೋದು ಜಸ್ಟ್ 20 to 25, ಆ್ಯಂಡ್ ಮೇನ್ಸಲ್ಲಿರೋದು ಕಟ್ ಆಫ್ ಕ್ಲಿಯರ್ ಆಗಬೇಕು, ಒಂದು 10 ಅಬೋವ್ ಟು 15 ಬಂದರೆ ಸಾಕು ಅಂತ. ಬಟ್ ಈ ಸ್ಟ್ರಾಟಜಿ ನಿಮಗೆ ಪಕ್ಕ ಯೂಸ್ ಆಗುತ್ತೆ. ನಾನು ಅರ್ಥಮೆಟಿಕ್ ಫಾಲೋ ಮಾಡ್ತಿಲ್ಲ, ಯಾಕೆಂದರೆ ನಾನು ಅರ್ಥಮೆಟಿಕ್ನ ಸ್ಕಿಪ್ ಮಾಡ್ತಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ, ಫಾಲೋ ಮಾಡಿ. ನಿಮಗೇನಾದರೂ ಈ ಸ್ಟ್ರಾಟಜಿಲಿ ಏನಾದರೂ ಇನ್ನೂ ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇದಿಷ್ಟು ಈ ವಿಡಿಯೋಗೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನಾನು ರೀಸನಿಂಗ್ ಸ್ಟ್ರಾಟಜಿ ತರ್ತೀನಿ. ಈ PDF ಬೇಕು ಅಂತಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ನಾನು ಶೇರ್ ಮಾಡ್ತೀನಿ.